ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಈ ವಿಡಿಯೋ ನಾನು ಸಿಂಪಲ್ಲಾಗಿ ಆ್ಯಂಡ್ ಹೋಟೆಲ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ರೆಸಿಪಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಧನ್ಯ ಚಾನಲ್. ಇದಕ್ಕೋಸ್ಕರ ನಾನು ಫಸ್ಟು ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ 1 kg ವಾಶ್ ಮಾಡ್ಕೊಂಡಿರೋವಂಥ ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿರೋವಂಥ ಈರುಳ್ಳಿನ 1 ಬೌಲಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಮೊಸರು 1 ಬೌಲಷ್ಟು ತಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಈ ಒಂದು ಮಟನ್ ಬಿರಿಯಾನಿಗೋಸ್ಕರನೇ ರೆಡಿ ಮಾಡ್ಕೊಂಡಿರೋಂಥ ಗರಂ ಮಸಾಲಾನ 3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ 2 ವಿಡಿಯೋದಲ್ಲಿ ಈ ಗರಂ ಮಸಾಲಾನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಒಂದು ಸತಿ ಸರ್ಚ್ ಮಾಡಿ. ಧನಿಯಾ ಪೌಡರ್ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಕಾಯಿಸಿರೋ ಅಂಥ ಆಯಿಲನ್ನು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ಕೂಡ ರಸನ ಕೂಡ ಆ್ಯಡ್ ಮಾಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಬಿರಿಯಾನಿನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಈ ರೀತಿ ಮ್ಯಾಗ್ನೇಟ್ ಮಾಡಿ ಎಲ್ಲನೂ ಕೂಡ 1 ಅವರ್ ಡೀಪ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಡೈರೆಕ್ಟಾಗಿ ಕೂಡ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಡೀಪ್ ಫ್ರಿಜ್ಜಲ್ಲಿ 1 ಅವರ್ ಇಡ್ತೀನಿ. ನಂತರ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ. ನಾನು 3 ಗ್ಲಾಸಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ನಾನು 1 kg ಮಟನ್ಗೆ 1 kg ಅಕ್ಕಿನ ತೊಗೊಂಡಿದ್ದೀನಿ. ನಾನು ವಾಟರ್ ಮೆಜರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಗ್ಲಾಸಲ್ಲಿ ಮೆಜರ್ ಮಾಡಿ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿನ ಕೂಡ ನೆನೆಸಿಡ್ತಾ ಇದ್ದೀನಿ. ನಂತರ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಶಾಜೀರಾ ಆಯಿಲ್ 3 ಟೇಬಲ್ ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಶಾಜೀರಾ, ಸೋಂಪು, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಪಲಾವ್ ಎಲೆನ ತಗೊಂಡಿದ್ದೀನಿ. ನಂತರ ಕಟ್ ಮಾಡ್ಕೊಳ್ಳೋಂಥ ಹಸಿಮೆಣಸಿನ್ಕಾಯಿ 4ರಿಂದ 5 ಆ್ಯಡ್ ಮಾಡಿದ್ದೀನಿ. 1 ಈರುಳ್ಳಿ, 1 ಟೊಮೆಟೊನ ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೆನೆಸಿ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಮಟನ್ನ ತೆಗೆದು ಈಗ ಒಗ್ಗರಣೆ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಲ್ಲನೂ ಕೂಡ ಮ್ಯಾಗ್ನೇಟ್ ಮಾಡಿ ಡೀಪ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಉಪ್ಪು ಖಾರ ಕೂಡ ಪರ್ಫೆಕ್ಟಾಗಿ ಹಿಡಿಯುತ್ತೆ. ಹಾಗೆಯೇ ಮಟನ್ ಪೀಸ್ ಕೂಡ ತುಂಬಾ ಜ್ಯೂಸಿಯಾಗಿರುತ್ತೆ. ಅದಕ್ಕೋಸ್ಕರ ನೀವು ಮೆರೆಸಿನಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾವ ರೀತಿ ಬಂತಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈಗ ಅರಿಶಿನ ಪುಡಿನ ನಾನು 1/4 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 1.25 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಪರ್ಫೆಕ್ಟಾಗಿ ಮೆಜರ್ ಮಾಡಿ ಹಾಕಬೇಕು. ಆಗ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ. ನೀರು ಎಲ್ಲನೂ ಕೂಡ ಆ್ಯಡ್ ಮಾಡಿದ ನಂತರ ನಾನು 4 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ನಾವು ಕುಕ್ಕರ್ ಕ್ಯಾಪ್ ಆಗೋಕ್ಕಿಂತ ಮುಂಚೆನೇ ಸಾಲ್ಟನ್ನು ಚೆಕ್ ಮಾಡಿ, ಕಡಿಮೆ ಇದ್ದರೆ ಸಾಲ್ಟನ್ನು ಈಗಲೇ ಆ್ಯಡ್ ಮಾಡ್ಕೋಬೇಕು.
ಕುಕ್ಕರ್ ಕ್ಯಾಪ್ ಹಾಕಿ 4 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. 4 ವಿಸಿಲ್ ಬಂದ ನಂತರ ಕ್ಯಾಪನ್ನು ಓಪನ್ ಮಾಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಆಲ್ರೆಡಿ ನೆನೆಸಿಟ್ಕೊಂಡಿರೋಂಥ 3 ಗ್ಲಾಸ್ ಅಕ್ಕಿನ ಕೂಡ ಆ್ಯಡ್ ಮಾಡಿಕೊಂಡು 1 ವಿಸಿಲ್ನ ಕೂಗಿಸ್ಕೊತೀನಿ. ನೋಡಿ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಬಿರಿಯಾನಿ ಮಾತ್ರ ತುಂಬಾ ಟೇಸ್ಟ್ ಇತ್ತು. ನೀವು 100% ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ. ಇಷ್ಟೇ ಫ್ರೆಂಡ್ಸ್, ಮಟನ್ ಬಿರಿಯಾನಿ ರೆಸಿಪಿ ಮಾಡೋವಂಥ ವಿಧಾನ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸ್ಮೈಲಿಂಗ್. ಬೈ ಫ್ರೆಂಡ್ಸ್.